ಕೊಪ್ಪಳದ ಬಿಸಿ ಜೋರಾಗೇ ಇದೆ. ಚುನಾವಣಾ ಕಾವು ಕೂಡ ಅದೇ ರೀತಿ ಜೋರಾಗಿದೆಯಾ? ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದೆ ಅಷ್ಟೇ ಪ್ರಮಾಣದಲ್ಲಿ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ಕರಡಿ ಸಂಗಣ್ಣ ಅವರ ನಡೆ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಪಕ್ಷವನ್ನು ಬದಲಾಯಿಸಿದ್ದಾರೆ, ನೋಡಬೇಕು ಇದು ಯಾವ ರೀತಿ ಆಗುತ್ತೆ. ಈಗಿನ ಅಭ್ಯರ್ಥಿ ನಮ್ಮ ಕ್ಯಾವಟರ್ ಏನಿದ್ದಾರೆ ಅವರ ಜೊತೆ ಆಗಿನ ಕಾರ್ಯಕರ್ತರು ನಿಂತ್ಕೊಂಡಿದ್ದಾರಾ ಹೇಗೆ ಅಂತ? ಪಕ್ಷ ಮೊದಲು ಎಂಬ ಸಿದ್ಧಾಂತಕ್ಕೆ ಎಲ್ಲರೂ ಬದ್ಧ ಆಗಿ ಬೆಂಬಲಿಗರು, ಮುಖಂಡರು, ಕಾರ್ಯಕರ್ತರು ಆಗಲೇ ಪ್ರಚಾರ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಕೊಪ್ಪಳ ಲೋಕಸಭಾ ಚುನಾವಣೆ ಗಾಲಿ ಜನಾರ್ದನ ರೆಡ್ಡಿ ಅವರ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ ಕಾಂಗ್ರೆಸ್ ಯಾವ ರೀತಿಯಾದಂತಹ ಒಂದು ತಂತ್ರ ಮಾಡ್ತಾ ಇದೆ. ಪ್ರತಿತಂತ್ರವಾಗಿ ಈಗ ಜನಾರ್ದನ್ ರೆಡ್ಡಿ ಅವರು ಹೆಚ್ಚಿನ ಮತಗಳನ್ನು ಗಳಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಪ್ರತಿತಂತ್ರ ಹೂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನೀಡಿದ ಈ ಗ್ಯಾರಂಟಿಗಳ ಬಗ್ಗೆ ಮತದಾರರ ಅಭಿಪ್ರಾಯ ಏನು? ಕಾಂಗ್ರೆಸ್ ಎದುರಿಸ್ತಿರೋದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಪ್ರಚಾರ ಪಡಿಸ್ತಾ ಇದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ. ಕವರೇಜ್ ಕ್ಷೇತ್ರದ ವಿಶೇಷ ಸರಣಿಯ ಮತ್ತೊಂದು ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆಯ ಜೊತೆಗೆ ನಾವಿವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ಸೊ ಈ ಬಾರಿಯ ಇವತ್ತಿನ ವಿಶ್ಲೇಷಣೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಹೊಸದಿಗಂತ ಪತ್ರಿಕೆಯ ಜಂಟಿ ಸಂಪಾದಕರಾದಂಥ P. ರಾಜೇಂದ್ರ ಅವರು ಹಾಗೂ ಕೊಪ್ಪಳ ಜಿಲ್ಲೆಯ ಹೊಸದಿಗಂತ ಪತ್ರಿಕೆಯ ವರದಿಗಾರರಾದಂತಹ ಮಂಜುನಾಥ್ ಗಂಗಾವತಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಬ್ಬರಿಗೂ ಸ್ವಾಗತವನ್ನು ನಾನು ಕೋರ್ತೇನೆ. ಸ್ನೇಹಿತರೆ, ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವಿವತ್ತು ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಕೊಪ್ಪಳ ಲೋಕಸಭಾ ಕ್ಷೇತ್ರ ಅಂದ ತಕ್ಷಣ ಅದು ಆಂಜನೇಯನ ಜನ್ಮಸ್ಥಳ, ಅಂಜನಾದ್ರಿಯ ಒಂದು ಭಾಗ ಇರುವಂತಹ ಪ್ರದೇಶ. ಸೊ ಇಂಥ ಪವಿತ್ರ ಸ್ಥಳದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಇಬ್ಬರು ಗಣ್ಯರನ್ನು ನಾನು ಮತ್ತೊಮ್ಮೆ ಸ್ವಾಗತಿಸ್ತೇನೆ. ನಾನು ಮೊದಲಿಗೆ ನಮ್ಮ ಕೊಪ್ಪಳ ವರದಿಗಾರರಾದಂಥ ಮಂಜುನಾಥ್ ಅವರ ಬಳಿ ಹೋಗ್ತೇನೆ. ಮಂಜುನಾಥ್, ಕೊಪ್ಪಳದ ಬಿಸಿ ಜೋರಾಗೇ ಇದೆ, ಚುನಾವಣಾ ಕಾವು ಕೂಡ ಅದೇ ರೀತಿ ಜೋರಾಗಿದೆಯಾ? ಯಾಕಂದರೆ BJPಯಿಂದ ಈ ಬಾರಿ ಕರಡಿ ಸಂಗಣ್ಣ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ. ಅವರು ಟಿಕೆಟ್ ಸಿಕ್ಕದೇ ಇರೋ ಕಾರಣಕ್ಕಾಗಿ ಅವರು ತಮ್ಮ ಸಂಸದ ಸ್ಥಾನಕ್ಕೂ ರಾಜೀನಾಮೆ ನೀಡಿ ಕಾಂಗ್ರೆಸ್ಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕಾಂಗ್ರೆಸ್ನಿಂದ ರಾಜಶೇಖರ ಹಿಟ್ನಾಳ್ ಮತ್ತು BJPಯಿಂದ ಹೊಸ ಮುಖ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಅವರಿಗೆ ಟಿಕೆಟ್ ಸಿಕ್ಕಿದೆ. ಈ ಇಬ್ಬರು ಅಭ್ಯರ್ಥಿಗಳ ಪ್ರಚಾರದ ಭರಾಟೆ ಹೇಗಿದೆ ಅಲ್ಲಿ? ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ನಿಂದ ರಾಜಶೇಖರ್ ಹಿಟ್ನಾಳ್ ಹಾಗೂ ಬಿಜೆಪಿಯಿಂದ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರಿಗೆ ರಾಷ್ಟ್ರೀಯ ಪಕ್ಷಗಳು ಟಿಕೆಟ್ ಘೋಷಣೆ ಮಾಡಿದೆ. ಹಾಗೆ ಅಬ್ಬರದ ಪ್ರಚಾರನೂ ಸ್ಟಾರ್ಟ್ ಆಗಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಮಟ್ಟದಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದೆ ಅಷ್ಟೇ ಪ್ರಮಾಣದಲ್ಲಿ ಪ್ರಚಾರ ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರು ಅಭ್ಯರ್ಥಿಗಳು ಬೆಳಿಗ್ಗೆ 7 ಗಂಟೆಯಿಂದ ಪ್ರಚಾರ ಸ್ಟಾರ್ಟ್ ಮಾಡಿ ಸುಮಾರು ರಾತ್ರಿ 10-10:30 ತನಕ ಪ್ರಚಾರದಲ್ಲಿ ಮುಳುಗ್ತಾ ಇದ್ದಾರೆ. ಪ್ರತಿಯೊಂದು ವಾರ್ಡ್ನಲ್ಲೂ ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ, ಬೂತ್ ಮಟ್ಟದ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಈ ಮಾಜಿ ಶಾಸಕರು ಹಾಲಿ ಶಾಸಕರನ್ನ ಮೂಲಕ ಮತ ಗಳಿಕೆಯನ್ನ ಹೆಚ್ಚಳ ಮಾಡ್ಕೋಬೇಕಂತ ಇದ್ ಮಾಡ್ತಾ ಇದ್ದಾರೆ. ಮತ ಪ್ರಚಾರ ಈ ಕಳೆದ ವಿಧಾನಸಭೆ ಮತ್ತು ಲೋಕಸಭೆಗೆ ಹೋಲಿಸ್ಕೊಂಡ್ರೆ ಈ ಬಾರಿ ವಿಪರೀತ ಮಟ್ಟದಲ್ಲಿ ಪ್ರಚಾರ ಇದು ಮಾಡ್ತಾ ಇದ್ದಾರೆ. ಜಿದ್ದಿನ ಕಣ ಆಗಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ಮಾರ್ಪಟ್ಟಿದೆ. ರಾಜೇಂದ್ರ ಅವರು, ಸೊ ಕೊಪ್ಪಳ ಲೋಕಸಭಾ ಕ್ಷೇತ್ರ ಸಹಜವಾಗಿ ಎಲ್ಲ ಕ್ಷೇತ್ರಗಳಂತೆ ಒಂದು ಅನ್ನೋ ರೀತಿಯಲ್ಲಿ ಇಷ್ಟು ವರ್ಷ ಇರ್ತಾ ಇತ್ತು. ಆದರೆ ಈ ಬಾರಿ ಕರಡಿ ಸಂಗಣ್ಣ ಅವರ ಈ ಘಟನೆಯಿಂದಾಗಿ ಅದು ಇಡೀ ರಾಜ್ಯದ ಗಮನವನ್ನು ಸೆಳೆದಿದೆ. ಸೊ ಕರಡಿ ಸಂಗಣ್ಣ ಅವರ ಈ ಒಂದು ನಡೆ ಅಂದರೆ ಅವರು ಕಾಂಗ್ರೆಸ್ಸಿಗೆ ಬಂದಿರುವಂಥ ನಡೆ, ಅದು ಈ ಎಂತ್ ಟೈಮಲ್ಲಿ, ಕೊನೆಯ ಮೂಮೆಂಟಲ್ಲಿ ಅದು ಯಾವ ರೀತಿ ಒಂದು ಸಂದೇಶವನ್ನು ಕೊಡ್ತಾ ಇದೆ? ಕೊಪ್ಪಳ ಲೋಕಸಭಾ ಕ್ಷೇತ್ರ ಆ ಕಡೆ ರಾಯಚೂರು ಮತ್ತೆ ಈ ಕಡೆ ಬಳ್ಳಾರಿ ಲೋಕಸಭಾ ಕ್ಷೇತ್ರಗಳಿಗೆ ನಂಟಿರ್ತಕ್ಕಂಥ ಕ್ಷೇತ್ರ ಅಂತ ನಾವು ಹೇಳಬೇಕಾಗತ್ತೆ. ಹಿಂದೆ ಏನು ಹೈದರಾಬಾದ್ ಕರ್ನಾಟಕ ಮತ್ತೆ ಈಗ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೀವಿ, ಆ ಕ್ಷೇತ್ರದ ಒಂದು ಪ್ರಮುಖವಾದಂತಹ ಒಂದು ಕ್ಷೇತ್ರ. ಕೊಪ್ಪಳ ರಾಯಚೂರು ಜಿಲ್ಲೆಗೆ ಬಂದರೂ ಕೂಡ ಬಹಳ ಹಳೆ ಒಂದು ಲೋಕಸಭಾ ಕ್ಷೇತ್ರ ಇದು. ಈ ಕ್ಷೇತ್ರದಿಂದ ರಾಮುಲು ಅಂತವ್ರು ಕೂಡ ಗೆದ್ದು ಬಂದಿರತಕ್ಕಂಥ ಒಂದು ಇದಿದೆ. ಹಾಗೇನೆ ಈ ಕ್ಷೇತ್ರದ ಒಂದು ಬೇರೆ ಡೆಮೋಗ್ರಫಿ ನೋಡಿದಾಗ ವೀರಶೈವರು ಮತ್ತೆ ಕುರುಬರು ಮತ್ತೆ ಬೇರೆ ಬೇರೆ ಜಾತಿ ವರ್ಗದ ಸಮೀಕರಣಗಳು ಕೂಡ ಇಲ್ಲಿ ಹೆಚ್ಚಾಗಿ ಪರಿಗಣಿಸಲಾಗುತ್ತೆ ಇಲ್ಲಿ. ಸೊ ಹೀಗಾಗಿ ಕೊನೆ ಕ್ಷಣದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಕಳೆದ 2 ಸಾಲುಗಳ ಒಂದು ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ನೆಲೆ ಕಂಡುಕೊಂಡಂತ ಒಂದು ಲೋಕಸಭಾ ಕ್ಷೇತ್ರ ಅಂತ ನಾವು ಹೇಳಬೇಕು. ಕರಡಿ ಸಂಗಣ್ಣ ಒಬ್ಬ ಪ್ರಭಾವಿ ನಾಯಕರಾಗಿ ಅಲ್ಲಿ ಬೆಳೆದಂಥವ್ರು, ಪಕ್ಷದಲ್ಲಿ
ಗುರುತಿಸ್ಕೊಂಡಂಥ ಒಬ್ಬ ಪ್ರಮುಖ ನಾಯಕ ಆಗಿದ್ದಂಥ ಅವರಿಗೆ ಅವರ ಕಡೆಯವರಿಗೆ ಎಲ್ಲೋ ಟಿಕೆಟ್ ಸಿಗೋದಿಲ್ಲ ಅಂತಕ್ಕಂಥ ಒಂದು ಇದಾದಾಗ ಅವರು ಇವತ್ತು ಅಲ್ಲಿದ್ದ ಪಕ್ಷವನ್ನು ಬದಲಾಯಿಸಿದ್ದಾರೆ. ನೋಡ್ಬೇಕು ಇದು ಯಾವ ರೀತಿ ಆಗುತ್ತೆ. ಮಂಜುನಾಥ್, ಸೊ ಕರಡಿ ಸಂಗಣ್ಣ ಅವರ ಈ ಕೊನೆ ಕ್ಷಣಗಳ ಬದಲಾವಣೆ ಏನಿದೆ, ಇದು ನಿರೀಕ್ಷಿತವಾಗಿತ್ತಾ ಅಥವಾ ಇದು ಅಲ್ಲಿನ BJP ಕಾರ್ಯಕರ್ತರಿಗೆ ಅನಿರೀಕ್ಷಿತ ಅನಿಸುತ್ತಾ? ಈ ಬೆಳವಣಿಗೆ ಅನಿರೀಕ್ಷಿತ ಅನಿಸಿತ್ತು. 2 ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಕರಡಿ ಸಂಗಣ್ಣನವರು ಬಿಜೆಪಿಯಿಂದ ಗೆಲುವು ಸಾಧಿಸಿದ್ರು. ಅದು 2 ಬಾರಿನೂ ಬಹಳ ಕಡಿಮೆ ಅಂತರದಲ್ಲಿ ಗೆಲುವು ಸಾಧಿಸಿದ್ರು. 2014ರಲ್ಲಿ ಸುಮಾರು 32,000 ಮತಗಳಿಂದ ಗೆಲುವು ಸಾಧಿಸಿದ್ರೆ 2019ರಲ್ಲಿ 38,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಉತ್ತಮವಾದಂತ ನಂಟು ಇಟ್ಕೊಂಡಿದ್ರು ಕರಡಿ ಸಂಗಣ್ಣನವರು. ಈ ಬಾರಿಯೂ ತಮಗೆ ಟಿಕೆಟ್ ಸಿಗುತ್ತೆ ಎಂಬ ಭರವಸೆಯಲ್ಲಿ ಟಿಕೆಟ್ ಘೋಷಣೆಗೂ ಮುಂಚಿತವಾಗಿ ಪ್ರಚಾರದ ಭರಾಟೆ ಸ್ಟಾರ್ಟ್ ಮಾಡಿದ್ರು. ವಿಕಸಿತ ಭಾರತ ಮತ್ತು ಬಿಜೆಪಿ ಸರ್ಕಾರದ ಯೋಜನೆಗಳನ್ನ ಪ್ರಚಾರ ಪಡಿಸುವಲ್ಲಿ ನಿರತರಾಗಿದ್ರು. ಈ ಬಾರಿ 3ನೇ ಬಾರಿ ನನಗೆ ಟಿಕೆಟ್ ಸಿಕ್ಕೇ ಸಿಗುತ್ತೆ, ಈ ಬಾರಿ ಹ್ಯಾಟ್ರಿಕ್ ಗೆಲುವು ಸಾಧಿಸ್ತೀನಿ ಅಂತ ಉತ್ಸಾಹದಲ್ಲಿ ಅವರು ಉಳ್ಕೊಂಡಿದ್ರು. ಕಾರ್ಯಕರ್ತರು ಕೂಡ ಟಿಕೆಟ್ ಬದಲಾವಣೆ ಆಗುತ್ತೆ ಎಂಬ ನಿರೀಕ್ಷೆಯಲ್ಲಿ ಇರಲಿಲ್ಲ. ಆದರೆ ಇದನ್ನು ಹೇಗೆ ಸ್ವೀಕರಿಸ್ತಾರೆ ಈಗ ಕಾರ್ಯಕರ್ತರು, ದಿಢೀರಂತ ಆದ ಈ ಬದಲಾವಣೆ? ಸೊ ತಮ್ಮ ನಾಯಕರು ಹೀಗೆ ದಿಢೀರಂತ ಪಕ್ಷ ಬಿಟ್ಟು ಹೋದರು ಅನ್ನುವಂಥ ಒಂದು ಅನಾಥ ಪ್ರಜ್ಞೆ ಕಾರ್ಯಕರ್ತರನ್ನು ಕಾಡ್ತಾ ಇದೆಯಾ, ಅಥವಾ ಕಾರ್ಯಕರ್ತರು ಸಹ ಅವ್ರ ಹಿಂದೆ ಹೊರಟೋಗ್ಬಿಟ್ರಾ, ಅಥವಾ ಈಗಿನ ಅಭ್ಯರ್ಥಿ ನಮ್ಮ ಕ್ಯಾವಟರ್ ಏನಿದ್ದಾರೆ ಅವರ ಜೊತೆ ಆಗಿನ ಕಾರ್ಯಕರ್ತರು ನಿಂತ್ಕೊಂಡಿದ್ದಾರಾ, ಹೇಗೆ ಅಂತ? ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಪಕ್ಷ ಮೊದಲು ಆಮೇಲೆ ವ್ಯಕ್ತಿ ಅಂತ ನಿರ್ಧಾರ ಮಾಡಿದ್ರು. ಪಕ್ಷ ಯಾರಿಗೇ ಟಿಕೆಟ್ ಕೊಟ್ರು ಅವ್ರ ಪರವಾಗಿ ಕೆಲಸ ಮಾಡ್ಬೇಕಂತಂದು ನಿರ್ಧಾರ ಕೈಗೊಂಡಿದ್ರು. ಆದರೆ ಕರಡಿ ಸಂಗಣ್ಣವರಿಗೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಬೇಸರ ವ್ಯಕ್ತವಾಗಿದ್ದಂತೂ ನಿಜ ಆಗಿನ ಮಟ್ಟಕ್ಕೆ. ಆದರೆ ಅದನ್ನ ಈ ಸ್ಥಳೀಯ ನಾಯಕರೆಲ್ಲರೂ ಮುಖಂಡರು ಮತ್ತು ಕಾರ್ಯಕರ್ತರ ಜೊತೆಗೂಡಿ ಮಾತುಕತೆ ಎಲ್ಲ ನಡೆಸಿ ಪಕ್ಷ ಮೊದಲು ಎಂಬ ಸಿದ್ಧಾಂತಕ್ಕೆ ಎಲ್ಲರೂ ಬದ್ಧ ಆಗಿ ಚುನಾವಣೆ ಎದುರಿಸೋಣ ಅಂತ ಎಲ್ಲ ಕಾರ್ಯಕರ್ತರನ್ನ ಮನವೊಲಿಸಿದ್ದಾರೆ. ಆದ್ರಿಂದ ಡಾಕ್ಟರ್ ಬಸವರಾಜ್ ಕೆವಟೂರ್ ಪರ ಬೆಂಬಲಿಗರು, ಮುಖಂಡರು, ಕಾರ್ಯಕರ್ತರು ಆಗಲೇ ಪ್ರಚಾರ ಕಾರ್ಯಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ಕರಡಿ ಸಂಗಣ್ಣನವರು ತಮ್ಮ ರಾಜಕೀಯ ಜೀವನವೇ ಅಂತ್ಯ ಆಯ್ತು ಅನ್ನೋ ಒಂದು ಮನೋಭಾವನೆಯಿಂದ ಮುಂದಿನ ಪಕ್ಷ ಅವರಿಗೆ ಏನಾದ್ರೂ MLC ಅಥವಾ ರಾಜ್ಯಸಭೆ ಮಾಡ್ತದೆಂಬ ಭರವಸೆಯಲ್ಲಿ ಅವರು ಉಳ್ಕೊಂಡಿದ್ರು. ಆದರೆ ಆ ಮಟ್ಟದಲ್ಲಿ ಅವರಿಗೆ ಸಕಾರಾತ್ಮಕವಾಗಿ ಅವರ ಅಭಿಪ್ರಾಯದ ಪ್ರಕಾರದಂತೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಕಿಲ್ಲ ಅನ್ಕೊಂಡು ಅವ್ರು ಏನ್ ಮಾಡಿದ್ರು, ಕಾಂಗ್ರೆಸ್ಗೆ ಜಾಯಿನ್ ಆಗಿರ್ತಾರೆ, ಕಾಂಗ್ರೆಸ್ ಸೇರ್ಪಡೆಗೊಂಡ್ರು. ಆದರೆ ಕರಡಿ ಸಂಗಣ್ಣನವರು 2 ಬಾರಿ ಲೋಕಸಭಾ ಸಂಸದರಾಗಿರೋದ್ರಿಂದ ಪ್ರತಿಯೊಂದು ಕ್ಷೇತ್ರದ ನಾಡಿಮಿಡಿತ, ಮತದಾರರ ನಾಡಿಮಿಡಿತ ಅವರು ಅರ್ಥಕೊಂಡಿದ್ರು. ಅದನ್ನ ಕಾಂಗ್ರೆಸ್ ಬಹಳ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತಾ ಇದೆ. ಅಂದ್ರೆ ಪ್ರತಿದಿನ ಅವ್ರಿಗೆ ವೇದಿಕೆ ಕಾರ್ಯಕ್ರಮ ಜೊತೆಗೆ ಸ್ಥಳೀಯ ಮುಖಂಡರ ಜೊತೆ ಸಂಪರ್ಕ ಅವ್ರು ಬೆಳೆಸ್ತಾ ಇದ್ದಾರೆ. ಪ್ರತಿದಿನ ಕಾಂಗ್ರೆಸ್ ಸೇರ್ಪಡೆಯ ಸಂಖ್ಯೆನೂ ದಿನದಿಂದ ದಿನಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. ಇನ್ನು ಡಾಕ್ಟರ್ ಬಸವರಾಜ್ ಕೆವಟೂರ್ ಅವರು ತಮ್ಮ ವಿದೇಶದಲ್ಲಿ MBBS ಅನ್ನ ಪೂರ್ಣಗೊಳಿಸಿದ್ದಾರೆ ಮತ್ತು ಅವರು 2019 ಲೋಕಸಭಾ ಟೈಮ್ ಅಲ್ಲಿ ಅವರು ಕೂಡ ಬಿಜೆಪಿ ಅಭ್ಯರ್ಥಿಯಾಗಿ ಆಕಾಂಕ್ಷಿ ಆಗಿದ್ರು. ಆದ್ರೆ ಆ ಟೈಮಲ್ಲಿ ಕರಡಿ ಸಂಗಣ್ಣವರು ಮನವೊಲಿಸಿ ಈ ಬಾರಿ ನಾನ್ ನಿಂತ್ಕೊಳ್ತೀನಿ, ಮುಂದಿನ ಬಾರಿ ಅವಕಾಶ ಪಕ್ಷ ಕೊಟ್ರೆ ನಿಂತ್ಕೋವಂತ್ರಿ ಅಂತ ಆತರ ಮನವೊಲಿಸ್ತಿದ್ರು. ಅವರಿಗೆ ಆಕ್ಚುಲಿ ಎಲ್ಲರಿಗೂ ಅಂದ್ರೆ ಬೆಂಬಲಿಗರು, ಮುಖಂಡರಿಗೂ ಒಂದು ಸಂದೇಶ ಹೋಗಿತ್ತು, ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಮಿಸ್ ಆದ್ರೆ ಡಾಕ್ಟರ್ ಬಸವರಾಜ್ ಕೆವಟೂರ್ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಇದ್ರು. ಹಾಗೆ ಡಾಕ್ಟರ್ ಬಸವರಾಜ್ ಕೆವಟೂರ್ ಅವರು ರಾಜಕೀಯ ಹಿನ್ನೆಲೆನೇ ಹೊಂದಿದ ಕಾರಣಕ್ಕೆ ಅವರಿಗೆ ಪ್ರಚಾರದ ದಲ್ಲಿ ಒಳ್ಳೆ ಸಕಾರಾತ್ಮಕವಾಗಿ ಸ್ಪಂದನೆ ಸಿಗ್ತಾ ಇದೆ. ರಾಜೇಂದ್ರ ಅವರೇ, ಸೊ ಕರಡಿ ಸಂಗಣ್ಣ ಅವರಿಗೆ ಕೊನೆ ಕ್ಷಣದವರೆಗೂ BJP ಬಿಡುವಂತಹ ಮನಸ್ಸು ಇರಲಿಲ್ಲ. ಆದರೆ ರಾಜ್ಯ ನಾಯಕರು ಅವರ ಬಗ್ಗೆ ಉದಾಸೀನ ಮಾಡಿದ್ರು ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ಅವರು ಕಡೇ ಕ್ಷಣದವರೆಗೂ ರಾಜ್ಯ ನಾಯಕರಿಂದ ಅಥವಾ ಹೈಕಮಾಂಡ್ನಿಂದ ನಮಗೆ ಯಾವುದಾದ್ರೂ ರೀತಿಯ ಆಶ್ವಾಸನೆ ಸಿಗ್ಬೋದು, ಟಿಕೆಟ್ ಮಿಸ್ ಆದರೂ ಕೂಡ ಒಂದು ಬೇರೆ ರೀತಿಯಲ್ಲಿ ಅವರನ್ನು ಅಕಾಮಡೇಟ್ ಮಾಡುವಂಥ ಒಂದು ಆಶ್ವಾಸನೆ ಸಿಗಬಹುದು ಅಂತ ಕಾಯ್ತಾ ಇದ್ದರು. ಆದರೆ ರಾಜ್ಯ ನಾಯಕರಾಗಲಿ ಅಥವಾ ಹೈಕಮಾಂಡ್ ಆಗಲಿ ಅವರನ್ನು ಮನವೊಲಿಸುವ ಪ್ರಯತ್ನವನ್ನೇ ಮಾಡಲಿಲ್ಲ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇವೆ. ಕರಡಿ ಸಂಗಣ್ಣ ಅವರನ್ನು ಉಳಿಸಿಕೊಳ್ಳುವಲ್ಲಿ ರಾಜ್ಯ BJP ನಾಯಕರು ವಿಫಲ ಆದರು ಅಂತ ಅನ್ಸುತ್ತಾ? ಇಲ್ಲ, ಈ ಪರಿಸ್ಥಿತಿ ಎಲ್ಲ ಹೆಚ್ಚು ಕಡಿಮೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಇಂಥ ಒಂದು ಪರಿಸ್ಥಿತಿಯನ್ನು ಇವತ್ತು ಈ ಸಾರಿ BJP ಎದುರಿಸ್ಬೇಕಾಯ್ತು ಅಂತ ಹೇಳಬೇಕಾಗುತ್ತೆ. ಎಲ್ಲಿ ಯಾವ ಕಡೆ ಅಂತ ನೀವು ಈಗ ವರಿಷ್ಠರು
ತೀರ್ಮಾನ ಮಾಡಿರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಸು ಏನಿದೆ ಇಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಮತ್ತು ರಾಜ್ಯದ ಬಿಜೆಪಿ ನಾಯಕರು ಗುರುತಿಸಿದಂತಹ ಅಭ್ಯರ್ಥಿಗಳು, ವರಿಷ್ಠ ಮಂಡಳಿ ತಗೊಂಡಂತ ಫೀಡ್ಬ್ಯಾಕ್. ಸೊ ಇವೆರಡರ ಮಧ್ಯೆ ಎಲ್ಲೋ ಒಂದು ಕಡೆ ಒಂದು ಕಂಜಂಕ್ಷನ್ ಆಗ್ಲಿಲ್ವೇನೋ ಅಂತ ನನಗೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಟಿಕೆಟ್ ಹಂಚಿಕೆಗೂ ಮುಂಚೆ ಬಿಜೆಪಿ ವರಿಷ್ಠ ಮಂಡಳಿ ಅವರದೇ ಆದಂತಹ ಒಂದು ಮೆಕ್ಯಾನಿಸಮ್ ಮತ್ತೆ ನೆಟ್ವರ್ಕ್ ಅಲ್ಲಿ ಒಂದಷ್ಟು ರಿಪೋರ್ಟ್ಸ್ ತರಿಸ್ಕೊಂಡಿದ್ದು, ಸರ್ವೆ ಮಾಡಿದ್ದು, ಅದು ಒಂದು. ಹಾಗೇನೆ ರಾಜ್ಯದ ಬಿಜೆಪಿ ವರಿಷ್ಠ ನಾಯಕರು ಯಾರಿದ್ದಾರೆ ಅವರು ಕೊಟ್ಟಂತಹ ಒಂದು ಲಿಸ್ಟು, ಇದು ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಆಫ್ ಕ್ಲಾಶ್ ಅಂತ, ಕಾನ್ಫ್ಲಿಕ್ಟ್ ಅಂತ ನನಗೆ ಕಾಣ್ತಾ ಇರ್ತಕ್ಕಂಥದ್ದು. ಹಾಗೆ ಇಲ್ಲಿ ಕರಡಿ ಸಂಗಣ್ಣನವರ ಒಂದು ಬ್ಯಾಕ್ಗ್ರೌಂಡ್ ಮತ್ತೆ 2008ಕ್ಕೆ ಹೋಗ್ಬೇಕಾಗುತ್ತೆ. 2009 ಅಲ್ಲಿ ಉಪಚುನಾವಣೆಯಾದಾಗ ಕರಡಿ ಸಂಗಣ್ಣನವರು ಮತ್ತೆ ಬಿಜೆಪಿಗೆ ಬರ್ತಾರೆ. ಅವರಿಗೆ ಭಾರತೀಯ ಜನತಾ ಪಕ್ಷದ ವರಿಷ್ಠ ನಾಯಕರಾದ ಯಡಿಯೂರಪ್ಪನವರು ಬಹಳ ಸ್ಟ್ರಾಂಗ್ ಆಗಿ ಸಪೋರ್ಟ್ ಮಾಡ್ತಾರೆ. ಮತ್ತೆ ಅಲ್ಲಿಂದ ಅವರು ಪಕ್ಷದಲ್ಲಿ ಬಹಳ ಕಮಿಟೆಡ್ ಆಗಿ ಕೆಲಸ ಮಾಡ್ಕೊಂಡು ಬರ್ತಾರೆ. ಅದೇ 2024 ಹೊತ್ತಿಗೆ ಒಳಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅವರು ಒಂದು ಆತ್ಮವಿಶ್ವಾಸ ಮತ್ತೆ ಅವರು ಒಂದು ಪಕ್ಷದಲ್ಲಿ ನನಗೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆ ಅಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು. ಇದನ್ನು ನಾವು ನೋಡಿದಾಗ ಏನಾಗುತ್ತೆ, ಪಕ್ಷದಲ್ಲಿ ಯಾವತ್ತೂ ಎಲ್ಲ ಕಾಲದಲ್ಲೂ ಕೂಡ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ಒಂದು ಥಿಯರಿ ಏನಿದೆ, ಅದು ಈಗ ಬದಲಾವಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಈ ಕ್ಷೇತ್ರದಲ್ಲೂ ಕೂಡ ನಾವು ಇದನ್ನು ಕಾಣಬಹುದು ಅಂತ. ಆ ನಿಟ್ಟಿನಲ್ಲಿ ಇವತ್ತೇನಾಗಿದೆ, ಕರಡಿ ಸಂಗಣ್ಣನವರಿಗೆ ಟಿಕೆಟ್ ಸಿಕ್ಕಿಲ್ಲ. ಬೇರೆ ಪಕ್ಷದ ಇನ್ನೊಬ್ಬ ಅಭ್ಯರ್ಥಿಗೆ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ನಮಗೆ ಎಕ್ಸ್ಪ್ಲನೇಷನ್ಸ್ ಈಗ ಸಿಗೋದಿಲ್ಲ ಅಂತ ನಮ್ಗೆ ಕಾಣುತ್ತೆ. ಮಂಜುನಾಥ್, ಭಾಳ ಮುಖ್ಯವಾಗಿ ಈಗ ಕೊಪ್ಪಳ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ, ಕರಡಿ ಸಂಗಣ್ಣನವರು ಪಕ್ಷ ಬಿಟ್ಟಿದ್ದರಿಂದ ಆಗಿರುವಂಥ ನಷ್ಟವನ್ನು ತುಂಬಿಸಿಕೊಂಡು ಮತ್ತೆ ಬಿ ಜೆ ಪಿಯನ್ನು ಗೆಲುವಿನ ಹಾದಿಗೆ ತರುವಂತಹ ಆ ಶಕ್ತಿ ಬಸವರಾಜ್ ಕ್ಯಾವಟೂರ್ ಅವರಿಗೆ ಇದೆಯಾ ಅನ್ನೋದು. ಯಾಕಂದರೆ ಇಬ್ಬರೂ ಅಭ್ಯರ್ಥಿಗಳು ರಾಜಕೀಯ ಕುಟುಂಬದಿಂದ ಬಂದಂಥವರು, ಮಾಜಿ ಶಾಸಕರ ಪುತ್ರರು. ಅಲ್ಲದೆ ಕಾಂಗ್ರೆಸ್ ಅಭ್ಯರ್ಥಿಗೆ ಹಾಲಿ ಶಾಸಕರ ಸಹೋದರ ಅನ್ನುವಂಥ ಒಂದು ಆ ಬೆಂಬಲ ಕೂಡ ಇದೆ. ಸೊ ಹಾಗಾಗಿ ಈ ಎರಡೂ ಕುಟುಂಬಗಳ ರಾಜಕೀಯ ಹಿನ್ನೆಲೆ ಇದ್ದರೂ ಕೂಡ ಬಸವರಾಜ್ ಕ್ಯಾವಟೂರ್ ಮುಖ್ಯವಾಗಿ ಕರಡಿ ಸಂಗಣ್ಣನವರ ನಿರ್ಗಮನದಿಂದ ಆದ ನಷ್ಟವನ್ನು ಎಷ್ಟು ಮಟ್ಟಿಗೆ ಭರಿಸ್ತಾರೆ, ಆ ಮಟ್ಟಿಗೆ ಅವರು ಎಷ್ಟು ಮಟ್ಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಇದೇನು ಹೊಸತಲ್ಲ, ಹೊಸ ಮುಖಗಳಿಗೆ ಆಗ್ಲೇ ಬೆಂಬಲ ಕೂಡ ಸಿಕ್ಕಿದೆ. ನಾವು ಉದಾಹರಣೆಗೆ ಹೇಳ್ಬೇಕಾದ್ರೆ 2009ರಲ್ಲಿ ಶಿವರಾಮ ಗೌಡ್ರು ಅವರು ಸಂಸದರಾಗ್ತಾರೆ ಬಿಜೆಪಿಯಿಂದ. ಆಗ ಶಿವರಾಮ ಗೌಡ್ರು ಹೊಸ ಮುಖ ಮೊದಲೇ ಬಾರಿ ಅಭ್ಯರ್ಥಿಯಾಗಿ ನಿಂತ್ಕೊಂಡಿದ್ರು. ಈ ಹಿಂದೆ ಬಹಳಷ್ಟು ಹೊಸ ಮುಖಗಳಿಗೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ಇನ್ನೊಂದೇನಪ್ಪಾ ಅಂತಂದ್ರೆ ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರು ಪ್ರತಿಯೊಬ್ಬ ಮತದಾರರು ಹಾಗೆ ಸಾರ್ವಜನಿಕರನ್ನ ಅಪ್ಕೊಳ್ತಾರೆ. ಅಂದ್ರೆ ಪ್ರತಿ ಒಂದು ಕಾರ್ಯಕ್ರಮದಲ್ಲೂ ಅವರನ್ನು ವಿಶ್ವಾಸಕ್ಕೆ ತಗೊಳ್ತಾರೆ. ಪ್ರತಿಯೊಂದು ಮುಖಂಡರವರನ್ನ ಕೂರಿಸಿಕೊಂಡು ಸೌಜನ್ಯವಾಗಿ ನಡೆಸ್ಕೊಳ್ತಾ ಇದ್ದಾರೆ. ಇದು ಅವರಿಗೆ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಹಾಗೆ ಇನ್ನೊಂದೇನಂತಂದ್ರೆ ಕರಡಿ ಸಂಗಣ್ಣನವರು ಕೇಂದ್ರ ಸರ್ಕಾರದ ರೈಲ್ವೆ ಯೋಜನೆ ಆಗಿರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳನ್ನ ಪರಿಪೂರ್ಣವಾಗಿ ಅನುಷ್ಠಾನಗೊಳಿಸಿದ್ದಾರೆ. ಅದರ ಲಾಭ ಬಿಜೆಪಿಗೆ ಬಹಳ ಮಟ್ಟದಲ್ಲಿ ಆಗೇ ಆಗುತ್ತೆ. ಇನ್ನೊಂದು, ಡಾಕ್ಟರ್ ಬಸವರಾಜ್ ಕ್ಯಾವಟೂರ್ ಅವರು ಈಗಾಗಲೇ ಪ್ರಚಾರದಲ್ಲಿ ಪ್ರತಿಯೊಂದು ತಮ್ಮ ಮಾದರಿ ಕ್ಷೇತ್ರ ಯಾವ ರೀತಿ ಇರಬೇಕು ಅನ್ನೋದು ಕಾನ್ಸೆಪ್ಟ್ ಅನ್ನ ಮತದಾರರಲ್ಲಿ ತಿಳಿಸ್ತಾ ಇದ್ದಾರೆ. ಹೊಸ ಮುಖಕ್ಕೆ ಮನ್ನಣೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಅಂತ ಮತದಾರರ ಅಭಿಪ್ರಾಯ ಕೂಡ ಕೇಳಿ ಬರ್ತಾ ಇದೆ. ಮಂಜುನಾಥ್, ಇಲ್ಲಿನ ಜಾತಿ ಸಮೀಕರಣವನ್ನು ನೋಡಿದಾಗ, ಸೊ ಲಿಂಗಾಯತರು ಮತ್ತು ಕುರುಬರು ಮತ್ತು SC/STಗಳು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ರೀತಿಯ, ಲಿಂಗಾಯತರು ಜಾಸ್ತಿ ಇದ್ದರೂ ಕೂಡ 1 ಲಕ್ಷದಷ್ಟು, ಕುರುಬರು ಮತ್ತು SC/STಗಳು ಆಲ್ಮೋಸ್ಟ್ ಒಂದೇ, ಹೆಚ್ಚು ಕಡಿಮೆ ಹತ್ತತ್ರ ಇರ್ತಾರೆ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಕಳೆದ ಬಾರಿಗೆ ಹೋಲಿಸಿದಲ್ಲಿ ಈ ಬಾರಿ ಜಾತಿ ಸಮೀಕರಣಗಳು ಹೇಗೆ ವರ್ಕೌಟ್ ಆಗ್ಬೋದು? ಕರಡಿ ಸಂಗಣ್ಣ ಬೇರೆ ಈಗ ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ದಾರೆ. ಈಗ ಕ್ಷೇತ್ರದಲ್ಲಿ ಲಿಂಗಾಯತ ಸಮುದಾಯದ ಮತಗಳು ಪ್ರಮಾಣ ಹೆಚ್ಚಿದೆ. ಹಾಗೆ ದಲಿತ ಸಮುದಾಯದ ಮತಗಳು ಸೇರಿದಂತೆ ಕುರುಬ ಸಮುದಾಯದ ಮತಗಳು ಕೂಡ ಹೆಚ್ಚಿದೆ. ಇವಾಗ ನಾವು ಜಾತಿ ಸಮೀಕರಣದ ಮೇಲೆ ಫಲಿತಾಂಶ ಈ ಹಿಂದೆ ಯಾವುದು ಬಂದಿಲ್ಲ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಕರಡಿ ಸಂಗಣ್ಣನವರು ಅತಿ ಹೆಚ್ಚು ಲೀಡ್ ಅಲ್ಲಿ ಗೆಲ್ಬೇಕಾಗಿತ್ತು. ಆದ್ರೆ ಅವ್ರು ಗೆದ್ದಿದ್ದು ಬರೀ 32 ಮತ್ತು 38 ಸಾವಿರ ಮತಗಳ ಅಂತರದಲ್ಲಿ ಗೆದ್ದಿದ್ದು. ಇಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ಮೋದಿ ಜಪ ಅಂದ್ರೆ ಮೋದಿಯವರ ಅಭಿವೃದ್ಧಿ ಕಾರ್ಯಗಳನ್ನ ಮೆಚ್ಚಿ ಮೋದಿಯವರ ಜಪದಲ್ಲಿ ಇದ್ದಾರೆ.
ಆದ್ದರಿಂದ ಜಾತಿಯ ಪರಿಣಾಮ ಬೀರುವುದು ಬಹಳ ಪ್ರಮಾಣದಲ್ಲಿ ಕಷ್ಟ ಅಂತ ಅನಿಸ್ತಾ ಇದೆ. ರಾಜೇಂದ್ರ, ಇಲ್ಲಿ ಈಗ ಜಾತಿಯ ಪ್ರಭಾವ ಇಲ್ಲದೇ ಇದ್ರೂ ಕೂಡ ಸೊ ಈ ಬಾರಿ ಜಾತಿಯನ್ನೇ ಹಿಡ್ಕೊಂಡು ಕಾಂಗ್ರೆಸ್ಸು ಭಾಳ ಮುಖ್ಯವಾಗಿ ಕರಡಿ ಸಂಗಣ್ಣ ಅವ್ರನ್ನ ತನ್ನ ತೆಕ್ಕೆಗೆ ಹಾಕೊಂಡ್ಬಿಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ಕಳೆದ ಬಾರಿಗೂ ಈ ಬಾರಿಗೂ ಜಾತಿ ಸಮೀಕರಣದಲ್ಲಿ ಯಾವುದು ವ್ಯತ್ಯಾಸ ಆಗೋದೇ ಇಲ್ಲ ಅಂತೀರಾ ನೀವು? ಇಲ್ಲ, ಹಾಗೆ ಹೇಳಲಿಕ್ಕೆ ಬರೋದಿಲ್ಲ. ಎಂತ ಹೇಳಿದ್ರೆ ದೇಶದ ರಾಜಕಾರಣದಲ್ಲಿ ಜಾತಿಯ ಪ್ರಭಾವಗಳು, ಜಾತಿಯ ಸಮೀಕರಣಗಳು ಕೆಲಸ ಮಾಡೋದಿಲ್ಲ ಅಂತ ನಾವು ಔಟ್ರೇಟ್ ಆಗಿ ಹೇಳಕ್ಕೆ ಆಗೋದಿಲ್ಲ. ಹೀಗಾಗಿ ಇವತ್ತು ಇಡೀ ದೇಶದ ರಾಜಕಾರಣವೇ ಹೆಚ್ಚು ಕಡಿಮೆ ಬೈ ಅಂಡ್ ಲಾರ್ಜ್ ಈ ಜಾತಿಗಳ ಮೇಲೆ ಮತ್ತೆ ಉಪಜಾತಿಗಳು ಈ ರೀತಿಯಾದಂತಹ ಒಂದು ವಿಚಾರಗಳ ಒಂದು ಇದರಲ್ಲೇ ಚುನಾವಣೆಗಳು ಕೂಡ ನಡೀತಾ ಇರೋದು. ಮತ್ತೆ ವೋಟ್ ಬ್ಯಾಂಕ್ ಕ್ಯಾಪ್ಚರ್ ಮತ್ತೆ ಆ ಟ್ಯಾಕ್ಟಿಕ್ಸ್ ಕೂಡ ಪಕ್ಷಗಳದು ಅದೇ ಒಂದು ಇದ್ರ ಮೇಲೆನೆ ಹೋಗ್ತಾ ಇರ್ತಕ್ಕಂಥದ್ದು. ದಟ್ ಇಸ್ ದಿ ಗ್ರೌಂಡ್ ರಿಯಾಲಿಟಿ. ಹಾಗಾದ್ರೆ ಈಗ ಕರಡಿ ಸಂಗಣ್ಣನವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ರಿಂದ ಅದರ ಲಾಭ ಇಲ್ಲವೇ ಅಂತಕ್ಕಂಥದಕ್ಕೆ ನಾವು ಇಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇರುತ್ತೆ, ಎಷ್ಟರ ಮಟ್ಟಿಗೆ ಅನ್ನೋದು ಇಲ್ಲಿ ಪ್ರಶ್ನೆ. 20%, 30%, ಎಷ್ಟರ ಮಟ್ಟಿಗೆ ಅವರ ಆ ಒಂದು ಮತಗಳನ್ನು ತಮ್ಮ ಕಡೆಗೆ, ತಮ್ಮ ಪಕ್ಷದ ಅಭ್ಯರ್ಥಿಗೆ ಕೊಡಿಸ್ಲಿಕ್ಕೆ ಅವರು ಯಶಸ್ವಿ ಆಗ್ತಾರೆ ಅಂತಕ್ಕಂಥದ್ದು. ಹೀಗಾಗಿ ಈ ಜಾತಿ ಸಮೀಕರಣಗಳು ಮತ್ತೆ ಜಾತಿಯ ಒಂದು ಇದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಆ ಒಂದು ಇದ್ರ ಮೇಲೆನೆ ಇವತ್ತು ಕಾಂಗ್ರೆಸ್ ಹೆಚ್ಚಿನ ಒಂದು ಇದ್ರ ಮೇಲೆ ಬ್ಯಾಂಕ್ ಆಗಿದೆ. ಮತ್ತೆ ಅವರವರ ಯೋಜನೆಗಳು ಮತ್ತೆ ಸರ್ಕಾರದ ಯೋಜನೆಗಳು, ಅನುಷ್ಠಾನಗಳು ಇದು ಕೂಡ ಅವರಿಗೆ ನಮಗೆ ಸಕಾರಾತ್ಮಕವಾಗುತ್ತೆ, ವರದಾನವಾಗುತ್ತೆ. ಇದು ನಾಳೆ ಬೆಳಗ್ಗೆ ನಮ್ಮ ಮತದಾರರ ಮೇಲೆ ಪರಿಣಾಮ ಬಿದ್ದು ಅವ್ರು ನಮಗೆ ವೋಟ್ ಮಾಡ್ತಾರೆ ಅಂತಕ್ಕಂಥ ಒಂದು ಇದರಲ್ಲಿ ಈಗ ಅವರಲ್ಲಿ ಆ ಕ್ಷೇತ್ರದಲ್ಲಿ ಫೀಲ್ಡ್ ಆಗಿದ್ದಾರೆ. ಅದಕ್ಕೆ ಈಗ ಇನ್ ಚೇಂಜ್ ಪೊಸಿಷನ್, ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕರಡಿ ಸಂಗಣ್ಣ ಕಾಂಗ್ರೆಸ್ಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಪರಿಣಾಮ ಬೀರುತ್ತೆ ಅಂತ ನನಗನ್ಸುತ್ತೆ. ಒಂದು ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಮಂಜುನಾಥ್, ನಾನಿಲ್ಲಿ ನಿಮಗೆ ಭಾಳ ಇಂಪಾರ್ಟೆಂಟ್ ಆದಂಥ ಒಂದು ಮಾಹಿತಿಯನ್ನು ನಿಮ್ಮಿಂದ ಬಯಸ್ತೇನೆ. ಕರಡಿ ಸಂಗಣ್ಣನವರು ಕಾಂಗ್ರೆಸ್ಗೆ ಬಂದಿದ್ದಾರೆ. ಅದೇ ರೀತಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJPಯ ವಿರುದ್ಧ ಇದ್ದಂತಹ ಜನಾರ್ದನ ರೆಡ್ಡಿಯವರು ಗಂಗಾವತಿಯಿಂದ ಶಾಸಕರಾದವರು ಅವರು ಈ ಬಾರಿ BJPಗೆ ಸಂಪೂರ್ಣವಾಗಿ ತಮ್ಮ ಬೆಂಬಲವನ್ನು ಘೋಷಿಸಿದ್ದಾರೆ ಮತ್ತು BJP ಜೊತೆನೇ ಗುರುತಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಜನಾರ್ದನ ರೆಡ್ಡಿ ಫ್ಯಾಕ್ಟರ್ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬಹುದು? ಗಾಲಿ ಜನಾರ್ದನ ರೆಡ್ಡಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವರು KRPP ಪಕ್ಷದಿಂದ ಈಗಾಗಲೇ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ರು. ಬದಲಾದ ರಾಜಕೀಯ ಬದಲಾವಣೆಗಳಲ್ಲಿ ಅವರು ಬಿಜೆಪಿ ಪಕ್ಷಕ್ಕೆ ತಮ್ಮ ಪಕ್ಷ ವಿಲೀನ ಹಾಗೂ ಬಿಜೆಪಿ ಪಕ್ಷಕ್ಕೆ ಅವರು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಡಾಕ್ಟರ್ ಬಸವರಾಜ್ ಕೆವಟೂರ್ ಅವರಿಗೆ ಗಾಲಿ ಜನಾರ್ದನ ರೆಡ್ಡಿ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಅವರು ಇದು ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ. ರೋಡ್ ಶೋಗಳಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರೇ ಮುಂಚೂಣಿಯಲ್ಲಿ ನಿಂತುಕೊಂಡು ರೋಡ್ ಶೋಗಳೆಲ್ಲ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಅವರ ತಂತ್ರಗಳು ಇಲ್ಲಿ ಫಲಿಸಬಹುದು ಎಂಬ ಸಾಧ್ಯತೆಗಳು ತಳ್ಳಿ ಹಾಕಂಗಿಲ್ಲ. ರಾಜೇಂದ್ರ ಅವರೇ, ಸೊ ಗಾಲಿ ಜನಾರ್ದನ ರೆಡ್ಡಿಯವರ ತಂತ್ರಗಳು ಅನ್ನುವಂಥ ಮಾತನ್ನು ಮಂಜುನಾಥ್ ಅವರು ಬಳಸಿದ್ರು. ಸೊ ಇಲ್ಲಿ ಗಾಲಿ ಜನಾರ್ದನ ರೆಡ್ಡಿಯವರ ರಾಜಕೀಯ ಹಿನ್ನೆಲೆಯನ್ನು ನೋಡಿಕೊಂಡು ಬಂದಾಗ ಅವರು ಜಾತಿಗಿಂತಲೂ ಹೆಚ್ಚಾಗಿ ಚುನಾವಣಾ ತಂತ್ರಗಳನ್ನೇ ನಂಬಿಕೊಂಡು ರಾಜಕೀಯ ಮಾಡಿದಂಥವ್ರು. ಸೊ ಈ ಬಾರಿಯ ಅವರ ತಂತ್ರಗಳು ಏನಿರಬಹುದು ಅಂತ, ಮತ್ತು ಈ ಚುನಾವಣೆ ಕೊಪ್ಪಳ ಲೋಕಸಭಾ ಚುನಾವಣೆ ಗಾಲಿ ಜನಾರ್ದನ ರೆಡ್ಡಿಯವರ ಭವಿಷ್ಯಕ್ಕೆ ಯಾವ ರೀತಿ ಒಂದು ಅವರ ಭವಿಷ್ಯವನ್ನು ನಿರ್ಧರಿಸುತ್ತೆ ಅಂತ. ಒಂದು, ಕಾಂಗ್ರೆಸ್ ಯಾವ ರೀತಿಯಾದಂತಹ ಒಂದು ತಂತ್ರ ಮಾಡ್ತಾ ಇದೆ ಈಗ, ಏನು ಮತಗಳನ್ನು ಸೆಳೀಲಿಕ್ಕೆ ಅಂತ ಹೇಳ್ಬಿಟ್ಟು ಯಾವ ರೀತಿಯಾದಂತಹ ಒಂದು ಆರ್ಗನೈಸ್ಡ್ ಪ್ಯಾಟರ್ನ್ ಅಲ್ಲಿ ಈಗ ಅಪ್ರೋಚ್ ಆಗ್ತಾ ಇದೆ. ಮತ್ತೆ ಮತಗಟ್ಟೆಗಳನ್ನು, ಮತದಾರರನ್ನು ಯಾವ ರೀತಿ ಸೆಳಿಬೇಕು ಅಂತ ಏನು ಒಂದು ಪ್ಲಾನ್ ಮಾಡಿಕೊಂಡಿದ್ದೆ, ಅದಕ್ಕೆ ಆ ಒಂದು ತಂತ್ರಕ್ಕೆ ಪ್ರತಿತಂತ್ರವಾಗಿ ಈಗ ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚಿನ ಮತಗಳನ್ನು ಗಳಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಪ್ರತಿತಂತ್ರ ಹೂಡಿದ್ದಾರೆ. ಇದು ರಾಜಕೀಯದಲ್ಲಿ ಇಂಥ ಒಂದು ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧೆಗಳು ಸಹಜ. ಬಹಳ ಸಕಾಲಿಕವಾಗಿ ಇಲ್ಲಿ 2 ಫ್ಯಾಕ್ಟರ್ ನಾವು ಗಮನಿಸಬೇಕು. ಒಂದು, ಕರಡಿ ಸಂಗಣ್ಣ ಅವರು ಬಿಜೆಪಿಯಿಂದ ನಿರ್ಗಮನ. 2, ಇದೇ ಸಮಯಕ್ಕೆ ಗಾಲಿ ಜನಾರ್ದನ್ ರೆಡ್ಡಿ ಬಿಜೆಪಿಗೆ ಬೆಂಬಲ. ಇದು ಈ 2 ಫ್ಯಾಕ್ಟರ್ಸ್ ನಾವು ಬಹಳ ನಾವು ಕರೆಕ್ಟ್ ಆಗಿ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಕರಡಿ ಸಂಗಣ್ಣನವರ ಒಂದು ನಿರ್ಗಮನದಿಂದ ಆದಂತಹ ಒಂದು ನಷ್ಟವನ್ನು ಗಾಲಿ ಜನಾರ್ದನ್ ರೆಡ್ಡಿ ಅವರ ಪ್ರವೇಶದಿಂದ ಅದನ್ನು ಲಾಭವಾಗಿ ಸರಿದೂಗಿಸ್ಕೊಳ್ತಕ್ಕಂಥ, ರಾಜಕೀಯವಾಗಿ ಸರಿದೂಗಿಸ್ಕೊಳ್ತಕ್ಕಂಥ ರೀತಿಯಲ್ಲಿ ಈಗ ಗಾಲಿ ಜನಾರ್ದನ್ ರೆಡ್ಡಿ ಅವರು ಎಂಟರ್ ಆಗಿದ್ದಾರೆ. ಮತ್ತೆ ಅವರು ಒಂದಷ್ಟು ಅವರ ಒಂದು ವೋಟ್ ಬ್ಯಾಂಕ್ಸ್ ಏನಿದೆ, ಅವರ ತಂತ್ರಗಳು ಇದೆ. ಆ ತಂತ್ರಗಳ ಮುಖಾಂತರ ಅವರು ಒಂದಷ್ಟು ವೋಟ್ಗಳನ್ನು ಗಳಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಈಗ ಅವರಿಗೆ ಒಂದು ಅಲ್ಲಿ ಇಂಡಿಕೇಶನ್ ಸಿಕ್ಕಿದೆ.
ಹಾಗೇನೆ ಇಲ್ಲಿ ಕೊಪ್ಪಳದಲ್ಲಿ ನಾಳೆ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಗೆದ್ದರೆ ಅದರಿಂದ ಗಾಲಿ ಜನಾರ್ದನ್ ರೆಡ್ಡಿ ಅವರ ಒಂದು ರಾಜಕೀಯವಾಗಿ ಒಂದು ಬಿಜೆಪಿ ಪಕ್ಷದಲ್ಲಿ ರಾಜಕೀಯವಾಗಿ ಬೆಳೀಲಿಕ್ಕೂ ಕೂಡ ಅವ್ರಿಗೆಲ್ಲ ಒಂದು ಕುಶನ್ ಆಗುತ್ತೆ ಅಂತ ನನ್ಗನ್ಸುತ್ತೆ. ಯಾಕೆಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷದಲ್ಲಿ ಕಳೆದ 10 ವರ್ಷಗಳ ಹಿಂದೆ ಬಹಳಷ್ಟು ಕೆಲಸ ಮಾಡಿದಂತ ಒಬ್ಬ ನಾಯಕ, ಮಂತ್ರಿ ಆಗಿದ್ದವರು. ಕಾರಣಾಂತರಗಳಿಂದ ಅವರು ಹೊರಗೆ ಹೋದ್ರು, ತದನಂತರ ಅವರು ಮತ್ತೆ ಪಾರ್ಟಿ ಮಾಡಿದ್ರು, ಮತ್ತೆ ಇವತ್ತು ಅವರು ವಿಧಾನಸಭೆಗೆ ಪ್ರವೇಶ ಮಾಡಿದ್ದಾರೆ. ಒಟ್ಟಾರೆ ಅವರ ಇಂಗಿತ ಮತ್ತೆ ಅವರ ಒಲುಮೆ, ಇವತ್ತು ಪಕ್ಷ ಮಾಡಿದ್ರು ಕೂಡ ಅವರ ಒಲುಮೆ ಕೂಡ ಬಿಜೆಪಿ ಕಡೆನೇ ಇದೆ. ಮುಂದಕ್ಕೆ ಈ ಒಂದು ಗೆಲುವು ಏನಿದೆ ಕೊಪ್ಪಳದಲ್ಲಿ ಬಿಜೆಪಿ ಗೆಲುವು ಜನಾರ್ದನ್ ರೆಡ್ಡಿ ಅವರ ರಾಜಕಾರಣದಲ್ಲಿ ಮತ್ತೊಂದು ಗೆಲುವಿನ ಮತ್ತೊಂದು ದಾರಿಗೆ ಅದು ಉನ್ನತೀಕರಣಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ಬೇಕಾಗುತ್ತೆ ಸ್ವಾಮಿ. ಮಂಜುನಾಥ್, ಜನಾರ್ದನ್ ರೆಡ್ಡಿ ಅವರು, ಕರಡಿ ಸಂಗಣ್ಣ ಅವರು ಮತ್ತು ಈ ಕಡೆ ರಾಜ್ಯ ನಾಯಕರು ಬಿ ಜೆ ಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇದೆಲ್ಲದರ ಹೊರತಾಗಿ ಮತದಾರರು ಅಭ್ಯರ್ಥಿಗಳನ್ನು ನೋಡ್ತಾ ಇರ್ತಾರೆ, ಅಭ್ಯರ್ಥಿಗಳನ್ನು ತುಲನೆ ಮಾಡ್ತಾ ಇರ್ತಾರೆ. ಸೊ ಯಾವ ಅಭ್ಯರ್ಥಿಗೆ ನಾನು ಯಾಕೆ ಮತ ಕೊಡಬೇಕು ಅನ್ನುವಂಥ ಚರ್ಚೆಗಳು ನಿಮಗೆ ಮತದಾರರ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಅಲ್ಲಲ್ಲಿ ಆಗ್ತಾ ಇರುತ್ತೆ. ಸೊ ಇಬ್ಬರೂ ಅಭ್ಯರ್ಥಿಗಳನ್ನು ಗಣನೆಗೆ ತಗೊಂಡಾಗ ಮತದಾರರ ದೃಷ್ಟಿಯಲ್ಲಿ, ಮತದಾರರು ಅಲ್ಲಿ ಮಾತಾಡ್ಕೊಳ್ಳೋ ದೃಷ್ಟಿಯಲ್ಲಿ ಇಬ್ಬರೂ ಅಭ್ಯರ್ಥಿಗಳಲ್ಲಿ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಗಳು ಏನೇನಿವೆ ಅಂತ ನಿಮ್ಗನ್ಸುತ್ತೆ? ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಅಭ್ಯರ್ಥಿ ಕೆ ರಾಜಶೇಖರ್ ಇಟ್ನಾಳ್ ಅವರು ಇದು 2ನೇ ಬಾರಿ ಅವರು ಅಭ್ಯರ್ಥಿಯಾಗಿ ನಿಂತ್ಕೋತಿರೋದು. ಅವರು 2019ರಲ್ಲಿ ಸೋತ ನಂತರ ಈ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಅವರು ಗುರುತಿಸಿಕೊಂಡಿಲ್ಲ ಅಂತ ಕೆಲವೊಂದಿಷ್ಟು ಮತದಾರರ ಅಭಿಪ್ರಾಯ ಕೂಡ ವ್ಯಕ್ತ ಆಗ್ತಾ ಇದೆ. ಹಾಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಪರಿಪೂರ್ಣವಾಗಿ ಅನುಷ್ಠಾನಗೊಂಡಿದೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ. ಸುಮಾರು 12 ತಾಲೂಕುಗಳ ಪೈಕಿ 8 ತಾಲೂಕುಗಳಲ್ಲಿ ಈಗಾಗಲೇ ರೈಲ್ವೆ ಸಂಚಾರ ಕೂಡ ಆರಂಭ ಆಗ್ತಾ ಇದ್ದಾವೆ. ಈ ರೈಲ್ವೆ ಮೇಲ್ಸೇತುವೆಗಳೆಲ್ಲ ಆರಂಭ ಆಗ್ತಾ ಇದ್ದಾವೆ. ರಾಷ್ಟ್ರೀಯ ಹೆದ್ದಾರಿಗಳು ಪ್ರತಿಯೊಂದು ತಾಲೂಕುಗಳಲ್ಲೂ ಹಾದು ಹೋಗ್ತಾ ಇದ್ದಾವೆ. ಇದನ್ನೆಲ್ಲ ಮತದಾರರು ಗಮನಿಸಿದ್ದು ಬಿಜೆಪಿಯ ಅಭ್ಯರ್ಥಿ ಗೆಲ್ಲಿಸಿದ್ರೆ ನಮಗೆ ಇನ್ನಷ್ಟು ಯೋಜನೆಗಳು ಲಾಭ ಸಿಗುತ್ತವೆ, ಮತ್ತೆ ಹಾಗೆ ನಮ್ದು ಹಿಂದುಳಿದ ಲೋಕಸಭಾ ಕ್ಷೇತ್ರ ಆಗಿರೋದ್ರಿಂದ ಅಭಿವೃದ್ಧಿ ಪಥದಲ್ಲಿ ಒಯ್ಯೋಕ್ ಸಾಧ್ಯತೆ ಇದೆ ಅಂತ ಮತದಾರರ ಮನದಾಳದ ಮಾತುಗಳು ಕೇಳಿ ಬರ್ತದೆ. ಈಗಾಗಲೇ ನಾವು ಮೊದ್ಲಿಂದನೂ ನೋಡ್ಬೇಕಾದ್ರೆ ಇದು ಕೊಪ್ಪಳ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಬಿಂಬಿತವಾಗಿತ್ತು. ಸುಮಾರು 60 ವರ್ಷಗಳ ಕಾಲ ಕಾಂಗ್ರೆಸ್ ಇಲ್ಲಿ ಆಡಳಿತ ನಡೆಸಿದ್ರು ಕೂಡ ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಪರಿಪೂರ್ಣವಾಗಿ ಅನುಷ್ಠಾನ ಆಗಿರ್ಲಿಲ್ಲ. ಈ ಬಿಜೆಪಿ ಅಭ್ಯರ್ಥಿಗಳು 2009ರಿಂದ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧ್ಯ ಆದ್ರಿಂದ ಬಿಜೆಪಿ ಅಭ್ಯರ್ಥಿಗಳು ಇಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಪರಿಪೂರ್ಣವಾಗಿ ಅನುಷ್ಠಾನಗೊಳಿಸ್ತಾ ಇದ್ದಾರೆ. ಇದನ್ನು ಮತದಾರರು ಅಭಿವೃದ್ಧಿ ದೃಷ್ಟಿಕೋನದಿಂದ ಮತ ಚಲಾವಣೆ ಹಾಕುವ ಸಾಧ್ಯತೆ ಮಾತ್ರ ಹೆಚ್ಚಾಗಿದೆ. ಮಂಜುನಾಥ್, ಇಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮತದಾರರು ನೋಡ್ತಾ ಇದ್ದಾರೆ, ದಟ್ ಈಸ್ ಫೈನ್. ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ನೀಡಿದ ಕಾಂಗ್ರೆಸ್ ಗ್ಯಾರಂಟಿಗಳು ಅಂತ ನಾವೇನು ಮಾತಾಡ್ತಿದ್ದೀವಿ, 5 ಗ್ಯಾರಂಟಿಗಳು, ಈ ಗ್ಯಾರಂಟಿಗಳ ಬಗ್ಗೆ ಮತದಾರರ ಅಭಿಪ್ರಾಯ ಏನು? ಅದು ಒಳ್ಳೆಯದು ಅಂತಾರೋ, ಕೆಟ್ಟದ್ದು ಅಂತಾರೋ, ಅಥವಾ ಇದು ಬಂದಿರೋದ್ರಿಂದ ಒಂದು ಕಡೆ ಒಳ್ಳೇದಾಯಿತು ಇನ್ನೊಂದು ಕಡೆ ಕೆಟ್ಟದಾಯಿತು ಅಂತಾರೋ? ಒಟ್ಟಾರೆ ಕಾಂಗ್ರೆಸ್ ಗ್ಯಾರಂಟಿಗಳು ಅದರ ಬಗ್ಗೆ ಜನ ಏನು ಮಾತಾಡ್ತಾರೆ, ಅದರ ಪ್ರಭಾವ ಮತದಾನದ ಮೇಲೆ ಏನಾದರೂ ಆಗುತ್ತಾ? ಈಗ ಈ ಬಾರಿಯ ಚುನಾವಣೆ ಕಾಂಗ್ರೆಸ್ ಎದುರಿಸ್ತಿರೋದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಪ್ರಚಾರ ಪಡಿಸ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರು ಪ್ರಚಾರ ಮಾಡ್ತಿರೋದೇ ಗ್ಯಾರಂಟಿ ಯೋಜನೆಗಳ ಬಗ್ಗೆನೆ. ನಾವು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ತಂದು 8-9 ತಿಂಗಳಲ್ಲಿ ಎಲ್ಲಾ 5 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಗೊಳಿಸಿದೀವಿ. ಅದೇ ರೀತಿ ದೇಶಾದ್ಯಂತ ನಾವು ಇದನ್ನ ಮುಂದುವರಿಸ್ತೀವಿ ಅಂತಂದೇ ಪ್ರಚಾರದಲ್ಲಿ ಇದು ಮಾಡ್ತಾ ಇದ್ದಾರೆ. ಬಿಟ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿಯ ಚರ್ಚೆ ಬಹಳಷ್ಟು ಕಡಿಮೆ. ಪ್ರತಿಯೊಂದು ಕಾರ್ಯಕ್ರಮ, ಪ್ರತಿಯೊಂದು ಪಕ್ಷ ಸೇರ್ಪಡೆ ಆಗಿರ್ಬೋದು, ಪ್ರಚಾರ ಸಭೆಗಳಾಗಿರ್ಬೋದು, ರ್ಯಾಲಿಗಳಾಗಿರ್ಬೋದು, ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆನೇ ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಮತದಾರರು ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಪರ ಹಾಗೂ ವಿರೋಧ ಕೂಡ ವ್ಯಕ್ತ ಆಗ್ತಾ ಇದೆ. ರಾಜೇಂದ್ರ ಅವರೇ, ಸೊ ಇಲ್ಲಿ ಮೋದಿ ಗ್ಯಾರಂಟಿ ಸಾಕಷ್ಟು ಕೆಲಸ ಮಾಡಿತ್ತು 2 ಲೋಕಸಭಾ ಚುನಾವಣೆಗಳಲ್ಲಿ. ಆದರೆ ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿ ಕೂಡ ಒಂದು ರೀತಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಒಂದು ರೀತಿಯ ಪುಷ್ ಕೊಡುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇವೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಮೋದಿ ಗ್ಯಾರಂಟಿಗೆ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂಥದ್ದು ಒಂದು ರೀತಿ ಸೆಡ್ಡು ಹೊಡೆದು ನಿಲ್ಲುವಂಥ ಸಾಧ್ಯತೆಗಳಿದೆಯಾ ಅಂತ? ಇರಬಹುದು. ಯಾಕೆಂತ ಹೇಳಿದ್ರೆ ಒಂದು
ಈಗೇನು ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರು ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥ ಕೆಲವು ಯೋಜನೆಗಳು ಮತ್ತೆ ಬೇರೆ ಬೇರೆ ಆದಂಥ ಒಂದು ಇದು ಅದು ಪರಿಣಾಮ ಬೀರುತ್ತೆ ಅಂತ ನಾವು ಹೇಳಬೇಕಾಗತ್ತೆ. ಮತ್ತೆ ಅದಕ್ಕೆ ಪೂರಕವಾಗಿ ಮೊನ್ನೆ ಏನು 2023ರಲ್ಲಿ ನಡೆದಂಥ ವಿಧಾನಸಭಾ ಕ್ಷೇತ್ರದ ಒಂದು ಚುನಾವಣೆಗಳ ಫಲಿತಾಂಶ ಮತ್ತೆ ಅಲ್ಲಿ ಒಂದು ಅದು ಸಂಘಟನೆಗೆ ಲೋಕಸಭಾ ಚುನಾವಣೆ ಮತ್ತೆ ವಿಧಾನಸಭಾ ಚುನಾವಣೆ ಬೇರೆ ಡೈಮೆನ್ಷನ್ ಅಲ್ಲಿ ಬೇರೆ ಒಂದು ಆಯಾಮಗಳಲ್ಲಿ ನಡೆದ್ರು ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಆ ರೀತಿಯಾದಂಥ ಬಲಗಳು ಇವೆ ಅಂತ ಒಂದು. ಹಾಗೇನೆ ಇದೆಲ್ಲ ಮೀರಿ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಕೇವಲ ಗ್ಯಾರಂಟಿಗಳು ಒಂದೇ ಅಲ್ಲ, ಅಭಿವೃದ್ಧಿ ಅಂತ ಬಂದಾಗ DM ನಂಜುಂಡಪ್ಪ ವರದಿ ಕೊಟ್ಟಿರ್ತಕ್ಕಂಥ ವರದಿಗಳಲ್ಲಿ ಯಾಕೆಂತ ಹೇಳಿದ್ರೆ ಕೊಪ್ಪಳದಲ್ಲಿ ಅತ್ಯಂತ ಕಳಪೆ ಮಟ್ಟದ ರಸ್ತೆಗಳು ಮತ್ತು ಶಾಲಾ ಕಟ್ಟಡಗಳಿವೆ. ಇದು ಕೂಡ ಎಲ್ಲೋ ಒಂದು ಕಡೆ ಕರ್ನಾಟಕ ಸರ್ಕಾರ ಈಗೇನಿದೆ ಕಾಂಗ್ರೆಸ್ ಸರ್ಕಾರ ಅದು ಫೋಕಸ್ ಮಾಡ್ತಾ ಇದೆ ಅಂತ ನಾವು ಹೇಳಬೇಕಾಗುತ್ತೆ. ಅಭಿವೃದ್ಧಿ ಅಂತಕ್ಕಂಥದ್ದು ಕೇವಲ ಕೇಂದ್ರ ಸರ್ಕಾರದ ಯೋಜನೆಗಳು ಒಂದೇ ಅಲ್ಲ, ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ತನ್ನ ಒಂದು ಕೈಲಿರ್ತಕ್ಕಂಥ ಒಂದು ಯೋಜನೆಗಳು ಮತ್ತೆ ಶಕ್ತಿ ಏನಿದೆ ಅದರ ಮುಖಾಂತರ ಜನರನ್ನು ಯಾವ ರೀತಿ ಮನವೊಲಿಸ್ಕೋಬೇಕು ಅನ್ನೋ ರೀತಿನಲ್ಲಿ ಇವತ್ತು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ನೋಡಬೇಕು. ಇದರಲ್ಲಿ ಮೋದಿ ಈಗ ಮಂಜುನಾಥ್ ಹೇಳಿದಾಗೆ ಆ ಯೋಜನೆಗಳು, ಹೆದ್ದಾರಿ ಯೋಜನೆಗಳು ಮತ್ತೆ ಇವೆಲ್ಲ ಬಹಳಷ್ಟು ಅಲ್ಲಿ ಪರಿಣಾಮಕಾರಿಯಾದ ರೀತಿಯಲ್ಲಿ ಕರಡಿ ಸಂಗಣ್ಣ ಅವರು ಮಾಡಿಸಿದ್ದಾರೆ. ನಿಜ, ಜನ ಅದಕ್ಕೆ ಸ್ಯಾಟಿಸ್ಫೈ ಆದ್ರೆ ಮೋದಿ ಅವರ ಒಂದು ಯೋಜನೆಗಳಿಗೆ ಜೈ ಅನ್ನಲೇಬೇಕಾಗುತ್ತೆ. ಒಂದು ವೇಳೆ ಅದಕ್ಕೆ ಪ್ರತಿಯಾಗಿ ಬೇರೆ ರೀತಿ ಈಗ ರಸ್ತೆಗಳು, ಸಂಪರ್ಕ ರಸ್ತೆಗಳಿರ್ಬೋದು, ಸ್ಟೇಟ್ ಹೈವೇ ಇರ್ಬೋದು, ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್ ಇರ್ಬೋದು, ಬೇರೆ ಬೇರೆ ಆದಂತಹ ರಸ್ತೆಗಳು, ಇಂಟರ್ನಲ್ ರೋಡ್ಸ್, ಇದರ ಅಭಿವೃದ್ಧಿ ವಿಚಾರ ಬಂದಾಗ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಒಂದು ಫೋಕಸ್ ಮಾಡಿದೆ ಅಂತಕ್ಕಂಥದ್ದು ಕೂಡ ನೋಡಬೇಕು. ಅಲ್ಲಿಗೆ ಇದು ಮೋದಿ ಅಭಿವೃದ್ಧಿ ವರ್ಸಸ್ ಸಿದ್ದರಾಮಯ್ಯ ಅಭಿವೃದ್ಧಿ ಈ ರೀತಿಯಾದಂತಹ ಒಂದು ಲೆಕ್ಕಾಚಾರಗಳ ಮಧ್ಯೆನೆ ವೋಟರ್ ಡಿಸೈಡ್ ಮಾಡಬೇಕಾಗುತ್ತೆ. ಸ್ವಾಮಿ, ಥ್ಯಾಂಕ್ ಯು ರಾಜೇಂದ್ರ ಅವರೇ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮ ವಿಶ್ಲೇಷಣೆಗೆ. ಸ್ನೇಹಿತರೆ, ನೋಡಿದ್ರಲ್ಲ, ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ತಿರುವುಗಳು ಸಾಕಷ್ಟು ತಗೊಂಡಿವೆ. ಆ ರಾಜಕೀಯ ತಿರುವುಗಳ ನಡುವೆಯೂ ಕೆಲವು ಮತದಾರರು ಮೋದಿ ಗ್ಯಾರಂಟಿಯನ್ನು ನಂಬಿಕೊಂಡಿದ್ರೆ, ಕೆಲವು ಮತದಾರರು ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿದ್ದಾರೆ. ಇತ್ತೀಚಿನ ಕಳೆದ 2-3 ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಫಲಿತಾಂಶಗಳನ್ನು ನೋಡಿದಾಗ ಇಲ್ಲಿ ಮೋದಿ ಬಗೆಗಿನ ಒಲವು ಜಾಸ್ತಿ ಇದೆ. ಈ ಬಾರಿಯೂ ಕೂಡ ಆ ಮೋದಿ ಗ್ಯಾರಂಟಿಗೆ ಕಾಂಗ್ರೆಸ್ ಗ್ಯಾರಂಟಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸೆಡ್ ಹೊಡೆಯುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಕವರೇಜ್ ಕ್ಷೇತ್ರದ ಮತ್ತೊಂದು ಲೋಕಸಭಾ ಕ್ಷೇತ್ರದ ವಿಶ್ಲೇಷಣೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.